ಈ ಸರ್ಕಾರಕ್ಕೆ ಏನಾನ ಜ್ಞಾನ ಇದ್ದಿದ್ರೆ ಕಳೆದ ಬಾರಿ ಗಲಾಟೆ ಆಗಿತ್ತು ನಾಗಮಂಗಲದಲ್ಲಿ, ಮದ್ದೂರಲ್ಲಿ ಕಳೆದ ಬಾರಿ ಹನುಮಧ್ವಜದ ಗಲಾಟೆ ಆಗಿತ್ತು. ಈ ಸರಿ ಯಾರು ಮತಾಂಧರಿದ್ದಾರೆ ಅಲ್ಲಿ ಒಂದೇ ಒಂದು ರಿಸರ್ವ್ ವ್ಯಾನ್, ಆ ಮಸೀದಿ ಮುಂದೆ ಇಲ್ಲಿ ಕಳ್ಳರಿದ್ದಾರೆ, ಕದೀಮರಿದ್ದಾರೆ, ಕಲ್ಲು ಹೊಡಿತಾರೆ ಅಂತ ಗೊತ್ತಿದ್ದು ಕೂಡ ಒಂದೇ ಒಂದು ರಿಸರ್ವ್ ವ್ಯಾನನ್ನು ಅಲ್ಲಿ ಹಾಕಿದರೆ ಇವತ್ತು ಆ ಘಟನೆ ಆಗ್ತಾನೆ ಇರಲಿಲ್ಲ. ಇವತ್ತು ಕರ್ಫ್ಯೂ ಹಾಕಿದ್ದೀರಾ, 1000 ಪೊಲೀಸವ್ರನ್ನ ಕರೆಸಿದ್ದೀರಾ, ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದೀರಾ, ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಎಲ್ಲರೂ ಕೂಡ. ಇಷ್ಟೆಲ್ಲ ಬೇಕಾಗಿತ್ತಾ? ನನಗನ್ಸ್ತತೆ ಈ ಕಾಂಗ್ರೆಸ್ಸು ಕಿತಾಪತಿಯಿಂದ ಓಟಿನ ಓಲೈಕೆಗೋಸ್ಕರ, ವೋಟ್ ಪಾಲಿಟಿಕ್ಸ್ಗೋಸ್ಕರ ನಮ್ಮ ದೇಶ ಹಾಳಾದರೂ ಪರವಾಗಿಲ್ಲ, ನಮ್ಮ ಇಲ್ಲಿ ಕಾಂಗ್ರೆಸ್ ಉಳಿಬೇಕು ಅನ್ನೋ ಒಂದು ಮತಾಂಧ ನೀತಿಯನ್ನು ಕರ್ನಾಟಕ ಕಾಂಗ್ರೆಸ್ ಮಾಡ್ತಾಯಿದೆ. ಅದರ ಪ್ರತಿಫಲವಾಗಿ ಇವತ್ತು ನಡೀತಾ ಇರುವಂಥ ಘಟನೆಗಳನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಭಾಳ ಹಿಂದೂಗಳು ಎಲ್ಲೋ ಒಂದು ಕಡೆ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ, ಹಿಂಗೆ ಏನಾದರೂ ಕಾಂಗ್ರೆಸ್ಸೇ ಇದ್ದರೆ ಈ ರಾಜ್ಯದಲ್ಲಿ ಮುಂದೆ ಗಣೇಶನ ಹಬ್ಬನೇ ಎಲ್ಲೂ ಕರ್ನಾಟಕದಲ್ಲಿ ಆಚರಣೆ ಮಾಡೋಕ್ಕೆ ಬಿಡಲ್ಲ. ಅದಕ್ಕೊಂದು ಕಾನೂನು ತರ್ತಾರೆ. ಬೇರೆ ಸಮುದಾಯದವರು ಡಿ ಜೆ ಹಾಕ್ಕೊಂಡು ಹೋಗ್ಬೋದು, ಏನು ಬೇಕಾದರೂ ಹಾಕ್ಕೊಂಡು ಹೋಗ್ಬೋದು, ಗಣೇಶನಿಗೆ ಮಾತ್ರ ಡಿ ಜೆ ಹಾಕಂಗಿಲ್ಲ. 108 ವಿಘ್ನಗಳು, ವಿಘ್ನ ವಿನಾಯಕನಿಗೆ ವಿಘ್ನವನ್ನು ತಂದು ಕೊಟ್ಟಂಥ ಈ ಕಾಂಗ್ರೆಸ್ಸಿನ ಮನೆ ಆಳಿನ ಸಂಸ್ಕೃತಿ ಇದು. ಅದನ್ನು ನಾನು ಖಂಡಿಸ್ತೀನಿ. ಆ್ಯಕ್ಚುಲಿ ನಾನು ಇವತ್ತು ಹೋಗಬೇಕಾಯಿತು. ನಾವು ವಿಜೇಂದ್ರ ಹತ್ರ ಮಾತಾಡಿದ್ದೀನಿ. ಇವತ್ತು ನಾಳೆ ಮದ್ದೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅಲ್ಲಿ ನಮ್ಮ ಅಲ್ಲಿನ ನಾಗರಿಕ ಸಂಸ್ಥೆಯಿಂದ ಕೊಟ್ಟಿದ್ದಾರೆ ಅಂತ ನನಗೆ ಮಾಹಿತಿ ಬಂದಿದೆ. ಈಗ ನಾಡ್ದು ಮೋಸ್ಟ್ಲಿ ಅವರು ನಮ್ಮನ್ನು ನಾಡ್ದು ಎಲ್ಲ ಗಣಪತಿಗಳನ್ನು ಸೇರಿಸಿ ಒಟ್ಟಿಗೆ ಬುಧವಾರ ವಿಸರ್ಜನೆ ಮಾಡಬೇಕು ಅಂತ ಇದ್ದಾರೆ. ಈಗ ನಾನು ವಿಜೇಂದ್ರ ಅವ್ರ ಜೊತೆ ಬಂದಿದ್ದಾರೆ, ಇಲ್ಲೇ ಅವರು ಡೆಲ್ಲಿಯಲ್ಲಿದ್ದಾರೆ, 6:15 ಭೇಟಿ ಮಾಡ್ತೀನಿ. ಅವ್ರ ಜೊತೆ ಮಾತಾಡಿ ನಾವು ಬುಧವಾರ ಆ ಸ್ಥಳಕ್ಕೆ ಹೋಗಿ ನ್ಯಾಯ ಸಿಗೋವರೆಗೂ ಹೋರಾಟವನ್ನು ಮಾಡ್ತೀರಿ. ಇದು ಮಿನಿ ಪಾಕಿಸ್ತಾನಗಳನ್ನು, ಮಿನಿ ಟಿಪ್ಪು ಗ್ಯಾಂಗ್ಗಳನ್ನು ಉತ್ಪತ್ತಿ ಮಾಡೋಕ್ಕೆ ಬಿಡಲ್ಲ ಅನ್ನೋ ಎಚ್ಚರಿಕೆಯನ್ನು ಕೂಡ ಈ ಸರ್ಕಾರಕ್ಕೆ ಕೊಡೋವಂಥ ಒಂದು ಹೋರಾಟವನ್ನು ನಾವು ಬುಧವಾರ ಮಾಡೋರಿದ್ದೀರಿ. ಅದನ್ನು ನಮ್ಮ ರಾಜ್ಯ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಾದ್ಮೇಲೆ ನಾನು ಘೋಷಣೆಯನ್ನು ಮಾಡ್ತೀನಿ.